ಅಯೋಧ್ಯೆ ರಾಮ ಮಂದಿರ ದೇಣಿಗೆ ಮತ್ತು ಕಾಣಿಕೆ ಕಳ್ಳತನ ಕೇಸ್ನ ತನಿಖೆ ಚುರುಕುಗೊಂಡಿದೆ. ಸುಪ್ರೀಂ ಕೋರ್ಟ್ ಕಟಕಟೆಯಲ್ಲೂ ಕಾಣಿಕೆ ಕಳ್ಳತನ ಕೇಸ್ನ ವಿಚಾರಣೆ ನಡೀತಾ ಇದೆ. ಅಂದಹಾಗೆ ಈ ಹಿಂದೆ ವಿಚಾರಣೆ ವೇಳೆ ಸುಪ್ರೀಂ ಕೋರ್ಟ್ನ ತ್ರಿಸದಸ್ಯ ಪೀಠ ತನಿಖಾ ಪ್ರಗತಿಯ ವರದಿಯನ್ನ ಸಲ್ಲಿಸುವಂತೆ ಎಸ್ಐಟಿಗೆ ಸೂಚಿಸಿತ್ತು. ಅದರಂತೆ ಎಸ್ಐಟಿ ಅಧಿಕಾರಿಗಳು ನಿನ್ನೆ ತಡರಾತ್ರಿ ತನಿಖಾ ಪ್ರಗತಿಯ ವರದಿಯನ್ನ ಸಲ್ಲಿಸಿದ್ದಾರೆ. ವರದಿಯನ್ನ ಸ್ವೀಕರಿಸಿರುವ ಸುಪ್ರೀಂ ಕೋರ್ಟ್ ಸ್ಟಡಿ ಮಾಡೋದಾಗಿ ಹೇಳಿದೆ. ಅಲ್ಲದೆ ಈ ಪ್ರಕರಣವನ್ನ ಯಾವುದಾದ್ರೂ ವಿಶೇಷ ತನಿಖಾ ತಂಡ ತನಿಖೆ ಮಾಡ್ತಾ ಇದೆಯಾ ಅಂತಲೂ ಕೂಡ ಪ್ರಶ್ನಿಸಿತು. ಇದಕ್ಕೆ ಉತ್ತರಿಸಿದ ಸಾಲಿಸಿಟರ್ ಜನರಲ್ ಎಸ್ಐಟಿ ನೇರವಾಗಿ ತನಿಖೆಯನ್ನ ಮಾಡ್ತಾ ಇಲ್ಲ ಅಂತ ತಿಳಿಸಿದ್ದಾರೆ. ಪ್ರಕರಣದ ತನಿಖೆಗಾಗಿ ವಿಶೇಷ ತನಿಖಾ ತಂಡವನ್ನ ರಚಿಸಬೇಕು ಅಂತಲೂ ಕೂಡ ಸುಪ್ರೀಂ ಕೋರ್ಟ್ ಸೂಚಿಸಿದೆ. ಮತ್ತೊಂದು ಕಡೆ ಪ್ರಕರಣದ ತನಿಖೆ ಚುರುಕುಗೊಳಿಸಿರುವಂತಹ ಪೊಲೀಸರು ಆರೋಪಿ ಟಿನ್ನು ಯಾದವ್ನನ್ನ ಕಸ್ಟಡಿಗೆ ಪಡೆದಿದ್ದಾರೆ. ಟಿನ್ನು ಯಾದವ್ ಮತ್ತು ಆತನ ಸೋದರಳಿಯ ಮನೀಶ್ನಿಂದ ಎರ್ಟಿಗಾ ಕಾರು, ಬುಲೆಟ್ ಬೈಕು ಮತ್ತಷ್ಟು ನಗದನ್ನು ಸೀಸ್ ಮಾಡಲಾಗಿದೆ. ಜುಲೈ 22ಕ್ಕೆ ರಾಮ ಜನ್ಮಭೂಮಿ ಟ್ರಸ್ಟ್ನ ಸಭೆ ನಡೆಯುತ್ತೆ. ಸಭೆಯಲ್ಲಿ ಎಸ್ಐಟಿ ಅಂತಿಮ ವರದಿಯ ಬಗ್ಗೆ ಚರ್ಚೆ ಆಗುತ್ತೆ. ಜೊತೆಗೆ ಸಿಇಒ ನೇಮಕಾತಿಯ ಕುರಿತಾಗಿ ಚರ್ಚೆ ಆಗುವಂಥ ಚಾನ್ಸಸ್ ಇದೆ. ಅಯೋಧ್ಯೆ ರಾಮ ಮಂದಿರ ದೇಣಿಗೆ ಮತ್ತು ಕಾಣಿಕೆ ಕಳ್ಳತನ ಕೇಸ್ನ ತನಿಖೆ ಚುರುಕುಗೊಂಡಿದೆ. ಸುಪ್ರೀಂ ಕೋರ್ಟ್ ಕಟಕಟೆಯಲ್ಲೂ ಕಾಣಿಕೆ ಕಳ್ಳತನ ಕೇಸ್ನ ವಿಚಾರಣೆ ನಡೀತಾ ಇದೆ. ಅಂದಹಾಗೆ ಈ ಹಿಂದೆ ವಿಚಾರಣೆ ವೇಳೆ ಸುಪ್ರೀಂ ಕೋರ್ಟ್ನ ತ್ರಿಸದಸ್ಯ ಪೀಠ ತನಿಖಾ ಪ್ರಗತಿಯ ವರದಿಯನ್ನ ಸಲ್ಲಿಸುವಂತೆ ಎಸ್ಐಟಿಗೆ ಸೂಚಿಸಿತ್ತು. ಅದರಂತೆ ಎಸ್ಐಟಿ ಅಧಿಕಾರಿಗಳು ನಿನ್ನೆ ತಡರಾತ್ರಿ ತನಿಖಾ ಪ್ರಗತಿಯ ವರದಿಯನ್ನ ಸಲ್ಲಿಸಿದ್ದಾರೆ. ವರದಿಯನ್ನ ಸ್ವೀಕರಿಸಿರುವ ಸುಪ್ರೀಂ ಕೋರ್ಟ್ ಸ್ಟಡಿ ಮಾಡೋದಾಗಿ ಹೇಳಿದೆ. ಅಲ್ಲದೆ ಈ ಪ್ರಕರಣವನ್ನ ಯಾವುದಾದ್ರೂ ವಿಶೇಷ ತನಿಖಾ ತಂಡ ತನಿಖೆ ಮಾಡ್ತಾ ಇದೆಯಾ ಅಂತಲೂ ಕೂಡ ಪ್ರಶ್ನಿಸಿತು. ಇದಕ್ಕೆ ಉತ್ತರಿಸಿದ ಸಾಲಿಸಿಟರ್ ಜನರಲ್ ಎಸ್ಐಟಿ ನೇರವಾಗಿ ತನಿಖೆಯನ್ನ ಮಾಡ್ತಾ ಇಲ್ಲ ಅಂತ ತಿಳಿಸಿದ್ದಾರೆ. ಪ್ರಕರಣದ ತನಿಖೆಗಾಗಿ ವಿಶೇಷ ತನಿಖಾ ತಂಡವನ್ನ ರಚಿಸಬೇಕು ಅಂತಲೂ ಕೂಡ ಸುಪ್ರೀಂ ಕೋರ್ಟ್ ಸೂಚಿಸಿದೆ. ಮತ್ತೊಂದು ಕಡೆ ಪ್ರಕರಣದ ತನಿಖೆ ಚುರುಕುಗೊಳಿಸಿರುವಂತಹ ಪೊಲೀಸರು ಆರೋಪಿ ಟಿನ್ನು ಯಾದವ್ನನ್ನ ಕಸ್ಟಡಿಗೆ ಪಡೆದಿದ್ದಾರೆ. ಟಿನ್ನು ಯಾದವ್ ಮತ್ತು ಆತನ ಸೋದರಳಿಯ ಮನೀಶ್ನಿಂದ ಎರ್ಟಿಗಾ ಕಾರು, ಬುಲೆಟ್ ಬೈಕು ಮತ್ತಷ್ಟು ನಗದನ್ನು ಸೀಸ್ ಮಾಡಲಾಗಿದೆ. ಜುಲೈ 22ಕ್ಕೆ ರಾಮ ಜನ್ಮಭೂಮಿ ಟ್ರಸ್ಟ್ನ ಸಭೆ ನಡೆಯುತ್ತೆ. ಸಭೆಯಲ್ಲಿ ಎಸ್ಐಟಿ ಅಂತಿಮ ವರದಿಯ ಬಗ್ಗೆ ಚರ್ಚೆ ಆಗುತ್ತೆ. ಜೊತೆಗೆ ಸಿಇಒ ನೇಮಕಾತಿಯ ಕುರಿತಾಗಿ ಚರ್ಚೆ ಆಗುವಂಥ ಚಾನ್ಸಸ್ ಇದೆ.